ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಭಾಷ್ ಸರ್. ಈ ದಿನ ಆಧುನಿಕ ಭಾರತದ ಇತಿಹಾಸದಲ್ಲಿ ನಡೆದಂಥ ಘಟನೆಗಳು ಮತ್ತು ಅವುಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇರುವಂಥ ಪ್ರಶ್ನೆಗಳು ನಾನಾ ಪರೀಕ್ಷೆಗಳಲ್ಲಿ ಹಿಂದೆ ನಡೆದ ನಾನಾ ಪರೀಕ್ಷೆಗಳಲ್ಲಿ ಕೇಳಿದಂಥ ಪ್ರಶ್ನೆಗಳು ಮುಂದೆ ಕೂಡ ರಿಪೀಟ್ ಆಗುವಂಥ ಒಂದು ಚಾನ್ಸು ಇರ್ತದೆ. ಅದಕ್ಕಾಗಿ ಆಧುನಿಕ ಭಾರತದ ಇತಿಹಾಸದ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಮೊದಲನೇ ಪ್ರಶ್ನೆ, ಪೂರ್ಣ ಸ್ವರಾಜ್ಯ ಬೇಡಿಕೆ ಇಟ್ಟದ್ದು ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ? ನಾನು ಆಪ್ಷನ್ಸ್ ಕೊಡೋದಿಲ್ಲ. ಪೂರ್ಣ ಸ್ವರಾಜ್ಯ ಬೇಡಿಕೆ ಇಟ್ಟದ್ದು ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ? ಇದು ಎಲ್ಲಪ್ಪ ಅಂದರೆ 1929 1929ನಲ್ಲಿ ಲಾಹೋರಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷರು ಯಾರಾಗಿರ್ತಾರೆ ಅದನ್ನು ಕೇಳ್ತಿರ್ತಾರೆ. ಜವಾಹರ್ಲಾಲ್ ನೆಹರು ಅವರು. ಜವಾಹರ್ಲಾಲ್ ನೆಹರು ಈ ಲಾಹೋರ್ ಕಾಂಗ್ರೆಸ್ದ ಅಧಿವೇಶನದ ಅಧ್ಯಕ್ಷತೆಯನ್ನು ಜವಾಹರ್ಲಾಲ್ ನೆಹರು ವಹಿಸ್ಕೊಂಡಿರ್ತಾರೆ. 1929ರಲ್ಲಿ ನಡೀತದೆ. ಇಲ್ಲೇ ಏನು ಮಾಡ್ತಾರಪ್ಪ ಅಂತಂದರೆ ಪೂರ್ಣ ಸ್ವರಾಜ್ಯ ಬೇಡಿಕೆಯನ್ನು ಲಾಹೋರ್ ಅಧಿವೇಶನದಲ್ಲಿ ಇಡ್ತಾರೆ. ಇಲ್ಲೊಂದು ಸಣ್ಣ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಏನಪ್ಪ ಅಂದರೆ ಸ್ವರಾಜ್ಯ ಪಾರ್ಟಿಯನ್ನು ಯಾರು ಸ್ಥಾಪನೆ ಮಾಡಿದರು? ಇನ್ನೊಂದು ಪ್ರಶ್ನೆ ಇದಕ್ಕೆ ರಿಲೇಟೆಡು. ಸ್ವರಾಜ್ಯ ಪಾರ್ಟಿ ಸ್ಥಾಪಿಸಿದವರು 1923ರಲ್ಲಿ. ಪೂರ್ಣ ಸ್ವರಾಜ್ಯ ಬೇಡಿಕೆ ಇಟ್ಟದ್ದು ಲಾಹೋರ್ ಅಧಿವೇಶನದಲ್ಲಿ. ಆದರೆ ಸ್ವರಾಜ್ಯ ಪಾರ್ಟಿಯನ್ನು ಸ್ಥಾಪಿಸಿದವರು ಯಾರಪ್ಪ ಅಂದರೆ ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು. ನೆಹರು ಅವರ ತಂದೆ ಮೋತಿಲಾಲ್ ನೆಹರು. ಇವರಿಬ್ಬರು ಈ ಸ್ವರಾಜ್ಯ ಪಾರ್ಟಿಯ ಸ್ಥಾಪನೆ ಮಾಡಿದವರು ಚಿತ್ತರಂಜನ್ ದಾಸ್ ಮತ್ತು ನೆಹರು ಅವರ ತಂದೆ ಮೋತಿಲಾಲ್ ನೆಹರು ಅವರು. ನೆನ್ಪಿಟ್ಕೊಳ್ಬೇಕಾಗಿದ್ದು ಸ್ವರಾಜ್ಯ ಪಾರ್ಟಿ ಸ್ಥಾಪನೆ ಮಾಡಿದವರು ಇಬ್ಬರು. ಪೂರ್ಣ ಸ್ವರಾಜ್ಯ ಬೇಡಿಕೆ ಇಟ್ಟದ್ದು ಲಾಹೋರ್ ಅಧಿವೇಶನದಲ್ಲಿ 1929ರಲ್ಲಿ ನಡೆದ ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ಬೇಡಿಕೆಯನ್ನು ಇಟ್ಟರು. ಎರಡನೇ ಪ್ರಶ್ನೆ, ಭಾರತದಲ್ಲಿ ಮೊಟ್ಟ ಮೊದಲ ಜನಗಣತಿ ಯಾವಾಗ ಮತ್ತು ಯಾರ ಕಾಲದಲ್ಲಿ ನಡೆಯಿತು? ಜನಗಣತಿ ಅಂದರೆ ಸೆನ್ಸಸ್, ಈಗೇನು 10 ವರ್ಷಗಳಿಗೊಮ್ಮೆ ಮಾಡ್ತಾ ಇದ್ದಾರಲ್ಲ, ಇದು ಬ್ರಿಟಿಷರ ಆಡಳಿತ ಕಾಲದಲ್ಲಿ ಯಾವಾಗ ಮತ್ತು ಯಾರ ಕಾಲದಲ್ಲಿ ನಡೀತು ಅಂದರೆ 1874ರಲ್ಲಿ ಲಾರ್ಡ್ ಮೇಯೋ ಅಂತ ಬರ್ತಾನೆ. ಲಾರ್ಡ್ ಮೇಯೋ ಅಥವಾ ಮೇಯೋ ಅಂತ. ಲಾರ್ಡ್ ಮೇಯೋನ ಕಾಲದಲ್ಲಿ 1874ರಲ್ಲಿ ಏನು ನಡೀತದೆ ಅಂದರೆ ಭಾರತದ ಮೊಟ್ಟ ಮೊದಲ ಜನಗಣತಿ ನಡೀತದೆ. ಅದಾದ ಮೇಲೆ 10 ವರ್ಷಗಳಿಗೊಮ್ಮೆ ಮತ್ತೊಮ್ಮೆ ನಡೀತದೆ. ಅದು ಯಾರ ಕಾಲದಲ್ಲಿ ಅಂದರೆ ಲಾರ್ಡ್ ರಿಪ್ಪನ್ನನ ಕಾಲದಲ್ಲಿ. ಅದು ಡೇಟು 1881ರಿಂದ ಮತ್ತೆ ಸ್ಟಾರ್ಟ್ ಆಗ್ತದೆ. 10 ವರ್ಷಗಳಿಗೊಮ್ಮೆ ಲಾರ್ಡ್ ರಿಪ್ಪನ್ ಸ್ಟಾರ್ಟ್ ಮಾಡ್ತಾನೆ, 10 ವರ್ಷಕ್ಕೊಮ್ಮೆ. ಅಂದರೆ ಭಾರತದಲ್ಲಿ ಮೊಟ್ಟ ಮೊದಲು ಜನಗಣತಿಯನ್ನು ಮಾಡಿಸಿದವನು 1874ರಲ್ಲಿ ಲಾರ್ಡ್ ಮೇಯೋ. ಆದರೆ ಮುಂದೆ ಮೇಯೋನ ನಂತರ ಲಾರ್ಡ್ ರಿಪ್ಪನ್ 10 ವರ್ಷಗಳಿಗೊಮ್ಮೆ ಏನು ಮಾಡ್ತಾನೆ ಅಂದರೆ 1881ರಿಂದ ಭಾರತದಲ್ಲಿ ಜನಗಣತಿಯನ್ನು ಪ್ರಾರಂಭ ಮಾಡ್ತಾನೆ. ಇನ್ನೊಂದನ್ನು ನಾವಿಲ್ಲಿ ರಿಪ್ಪನ್ನ ಬಗ್ಗೆ ತಿಳ್ಕೊಳ್ಳೋಣ. ಇವನನ್ನು ಏನಂತ ಕರೀತಾರಂದರೆ ಭಾರತೀಯ ಭಾಷೆಗಳ ಮುಕ್ತಿದಾತ ಅಂತ ಕರೀತಾರೆ. ಭಾರತೀಯ ಭಾಷೆಗಳ ಪತ್ರಿಕೆಗಳ ಮುಕ್ತಿದಾತ ಅಂತ ಕರೀತಾರೆ. ಮುಕ್ತಿದಾತ ಅಂದರೆ ಲಾರ್ಡ್ ಲಿಟನ್ ಹೇರಿದಂತಹ ಪತ್ರಿಕೆಗಳ ಏನು ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್
ಲಾರ್ಡ್ ಲಿಟ್ಟನ್ ಏನು ಹೇರಿರ್ತಾನಲ್ಲ ಪತ್ರಿಕೆಗಳ ಮೇಲೆ, ಭಾರತೀಯ ಭಾಷೆಗಳಲ್ಲಿ ಪ್ರಕಟಗೊಳ್ಳುವ ಪತ್ರಿಕೆಗಳ ಮೇಲೆ ನಿರ್ಬಂಧ ಹೇರಿರ್ತಾನೆ. ಇವನು ಲಾರ್ಡ್ ರಿಪ್ಪನ್ ಬಂದು ಏನು ಮಾಡ್ತಾನಪ್ಪ ಅಂದರೆ ಪತ್ರಿಕೆಗಳ ಮೇಲೆ ಹೇರಿದಂಥ ನಿರ್ಬಂಧವನ್ನು ತೆಗೆದು ಹಾಕ್ತಾನೆ. ಒಮ್ಮೆ ಪರೀಕ್ಷೆಯಲ್ಲಿ ಕೇಳ್ತಾರೆ, ಭಾರತೀಯ ಭಾಷೆಗಳ ಪತ್ರಿಕೆಗಳ ಮುಕ್ತಿದಾತ ಯಾರು ಅಂದರೆ ಲಾರ್ಡ್ ರಿಪ್ಪನ್. ಇಷ್ಟು ಈ ರಿಪ್ಪನ್ನ ಬಗ್ಗೆ. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷೆ ಯಾರು? ಇಲ್ಲಿ ಸ್ವಲ್ಪ ಗಮನ ಕೊಡಬೇಕು. ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷೆ ಯಾರು ಅಂದರೆ ಸರೋಜಿನಿ ನಾಯ್ಡು. ಸರೋಜಿನಿ ನಾಯ್ಡು. ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಓದುವಾಗ ನಿಧಾನವಾಗಿ ಓದ್ಕೊಳ್ಬೇಕು. ಇಲ್ಲಿ ಅವರು ಕೇಳಿದ್ದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಭಾರತೀಯ ಮಹಿಳಾ ಅಧ್ಯಕ್ಷೆ, ಮೊದಲ ಮಹಿಳಾ ಅಧ್ಯಕ್ಷೆ. ಕೇವಲ ನಿಮಗೇನಾದರೂ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷೆ ಅಂತ ಇಷ್ಟೇ ಕೇಳಿಬಿಟ್ರೆ ಆ್ಯನಿ ಬೆಸೆಂಟ್ ಇವರು ಭಾರತೀಯ ಮಹಿಳೆ ಅಲ್ಲ, ವಿದೇಶ ಮಹಿಳೆ ಇವಳು. ಭಾರತೀಯ ಮಹಿಳೆ ಅಂತ ಕೇಳಿದಾಗ ನೀವು ಸರೋಜಿನಿ ನಾಯ್ಡು ಅನ್ನಬೇಕು. ಕೇವಲ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧ್ಯಕ್ಷೆ ಯಾರು ಅಂತ ಕೇಳಿದರೆ ಆ್ಯನಿ ಬೆಸೆಂಟ್ ಅಂತ. ಆಮೇಲೆ ಇನ್ನೊಂದು ಕೇಳ್ತಾರೆ ಇಲ್ಲಿ, ಮೊದಲ ಮುಸ್ಲಿಂ ಅಧ್ಯಕ್ಷ, ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮುಸ್ಲಿಂ ವ್ಯಕ್ತಿ, ಮುಸ್ಲಿಂ ಅಧ್ಯಕ್ಷರಾದವರು ಯಾರಪ್ಪ ಅಂತ ಕೇಳ್ತಿರ್ತಾರೆ. ಅದಕ್ಕಾಗಿ ಬದ್ರುದ್ದೀನ್ ತಯ್ಯಬ್ಜಿ. ಒಂದು ಪ್ರಶ್ನೆಗೆ ಒಂದೇ ನೋಡ್ಕೊಳ್ಬಾರ್ದು. ಇಲ್ಲಿ ಮುಸ್ಲಿಂ ಅಧ್ಯಕ್ಷ ಯಾರಾಗಿದ್ದಪ್ಪ ಅಂತ ಕೇಳಿದಾಗ ಬದ್ರುದ್ದೀನ್ ತಯ್ಯಬ್ಜಿ. ಇನ್ನೊಂದು ಹೇಳ್ಕೊಡ್ತೀನಿ. ಇಲ್ಲಿ ವಿದೇಶಿ ಒಬ್ಬ ವ್ಯಕ್ತಿ ವಿದೇಶಿಯ ಅಧ್ಯಕ್ಷ ಆಗ್ತಾನೆ, ಬೇರೆ ದೇಶದವನು. ಅವನ ಹೆಸರು ಏನು ಅಂತಲೂ ಕೂಡ ಕೆಲವು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಜಾರ್ಜ್ ಯೂಲೆ. ಇಲ್ಲಿ ಮುಸ್ಲಿಂ ಅಧ್ಯಕ್ಷನ ಕೇಳಿದರೆ ಬದ್ರುದ್ದೀನ್ ತಯ್ಯಬ್ಜಿ, ವಿದೇಶಿ ಅಧ್ಯಕ್ಷ ಅಂತ ಕೇಳಿದಾಗ ಜಾರ್ಜ್ ಯೂಲೆ. ಆಮೇಲೆ ಭಾರತೀಯ ಮಹಿಳೆ ಸರೋಜಿನಿ ನಾಯ್ಡು ಅಂತ ಹೇಳ್ಕೊಟ್ಟಿದ್ದೀನಿ. ವಿದೇಶಿ ಮಹಿಳಾ ಅಧ್ಯಕ್ಷ ಯಾರಾಗಿದ್ದರೆ ಅಂದರೆ ಆ್ಯನಿ ಬೆಸೆಂಟ್. ಇಲ್ಲಿ ಸರೋಜಿನಿ ನಾಯ್ಡು ಅವ್ರ ಬಗ್ಗೆ ಇನ್ನೊಂದು ಮಾತು ಹೇಳಬೇಕು ನಾನು. ಇವರು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲರಾಗಿ ಕೆಲಸ ಮಾಡಿದ್ದಾರೆ. ಮಹಿಳಾ ರಾಜ್ಯಪಾಲರು. ಆಮೇಲೆ ಇವರು ಒಂದೆರಡು ಪತ್ರಿಕೆಗಳನ್ನು ಮಾಡ್ತಾರೆ. ಯಾವಪ್ಪ ಅಂದರೆ ನ್ಯೂ ಇಂಡಿಯಾ ಪತ್ರಿಕೆ. ಆಮೇಲೆ ಇನ್ನೊಂದು ಮಾಡ್ತಾರೆ ಕಾಮನ್ ವೀಲ್. ಈ ಎರಡು ಪತ್ರಿಕೆಗಳನ್ನು ಆ್ಯನಿ ಬೆಸೆಂಟ್ ಅವರು ಪ್ರಾರಂಭ ಮಾಡ್ತಾರೆ. ಹೇಳಿದೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮೊಟ್ಟ ಮೊದಲ ರಾಜ್ಯಪಾಲರಾಗಿ ನಮ್ಮ ಸರೋಜಿನಿ ನಾಯ್ಡು ಅವರು ಕಾರ್ಯನಿರ್ವಹಿಸ್ತಾರೆ. ಒಂದು ಸಾರಿ ನಿಮ್ಮ ಕರ್ನಾಟಕದ ಬಗ್ಗೆನೂ ಕೇಳ್ಬೋದು. ಕರ್ನಾಟಕದ ಬಗ್ಗೆ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಕರ್ನಾಟಕದ್ದು ಅಂದರೆ MS ರಮಾದೇವಿಯವರು. ಇದನ್ನು ಕೂಡ ಒಂದು FDC ಪರೀಕ್ಷೆಯಲ್ಲಿ ಕೇಳಿದರು. ಕರ್ನಾಟಕದ್ದು ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲರಾಗಿ ಯಾರು ಕೆಲಸ ಮಾಡಿದರು ಅಂದರೆ MS ರಮಾದೇವಿಯವರು. ಮುಂದಿನ ಇಲ್ಲಿ ವುಡ್ಸ್ ಡಿಸ್ಪ್ಯಾಚ್ ಭಾರತಕ್ಕೆ ಯಾರ ಕಾಲದಲ್ಲಿ ಮತ್ತು ಯಾವಾಗ ಬಂತು ಅಂತ. ವುಡ್ಸ್ ಡಿಸ್ಪ್ಯಾಚ್ ಇದನ್ನು ಆಧುನಿಕ ಶಿಕ್ಷಣದ ಮೇಗ್ನಾ ಕಾರ್ಟಾ ಅಂತ ಕರೀತಾರೆ. ಮೇಗ್ನಾ ಕಾರ್ಟ್. ವುಡ್ಸ್ ಡಿಸ್ಪ್ಯಾಚು ಯಾರ ಕಾಲದಲ್ಲಿ ಬಂತು ಅಂದರೆ 1854ರಲ್ಲಿ ವುಡ್ಸ್ ಡಿಸ್ಪ್ಯಾಚ್ ಬರ್ತದೆ. ಆಧುನಿಕ ಶಿಕ್ಷಣದ ಬಗ್ಗೆ ಒಂದು ಮೈಲುಗಲ್ಲು ಅಂತ ಕರೀತಾರೆ ಇದನ್ನು. 1854ರಲ್ಲಿ ಬರ್ತದೆ. ಅವಾಗ ಯಾರು ಇರ್ತಾರಂದರೆ
ಹೌಸಿ. ಡಾಲ್ ಹೌಸಿ ಕಾಲದಲ್ಲಿ ಇದು ಬರ್ತದೆ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಡಾಲ್ ಹೌಸಿ ಕಾಲದಲ್ಲಿ ಇದು ವುಡ್ಸ್ ಡಿಸ್ಪ್ಯಾಚ್ ಭಾರತಕ್ಕೆ ಬರ್ತದೆ 1854ರಲ್ಲಿ. ಈ ಡಾಲ್ ಹೌಸಿದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ನಿಮ್ಗೆ ಗೊತ್ತಿದೆ, ನಾನೇನೋ ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಝಾನ್ಸಿ ಇರ್ಬೋದು, ಇನ್ನು ಹಲವಾರು ಪ್ರದೇಶಗಳಲ್ಲಿ. ಒಂದು ಕಡೆ ಬರ್ತದೆ ಅವಧ್ ಅಂತ, ಒಂದನ್ನು ನೆನಪಿಟ್ಕೊಳ್ಬೇಕು. ಅವಧ್, ಇಲ್ಲೊಬ್ಬ ನವಾಬ ಇರ್ತಾನೆ, ಅವನಿಗೆ ಮಕ್ಕಳಿರ್ತವೆ, ಆದರೂ ಕೂಡ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ನೀತಿಯನ್ನು ಅಳವಡಿಸದೆ ಅವಧದಲ್ಲಿ ಕುಶಾಸನ ಅಂತಾರೆ, ಆಡಳಿತ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿ. ಅವನಿಗೆ ಮಕ್ಕಳಿರ್ತವೆ, ಆದರೂ ಕೂಡ ಏನು ಮಾಡ್ತಾನಪ್ಪ, ಅಲ್ಲಿ ಈ ಡಾಲ್ ಹೌಸಿ ಕುಶಾಸನ ಅಂದರೆ ಅಲ್ಲಿ ಆಡಳಿತ ಸರಿಯಾಗಿ ನಡೆಸ್ತಾ ಇಲ್ಲ ಅಂತ ಹೇಳಿ ಅವಧನ್ನು ತನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಇದೇನಿರ್ತದೆ, ತನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಈ ಅವಧನ್ನು ಸೇರಿಸ್ಕೊಳ್ತಾನೆ. ಭಾಳ ಸಲ ಇದನ್ನು ಕೇಳಿದ್ದಾರೆ ಪರೀಕ್ಷೆಗಳಲ್ಲಿ. ಎಲ್ಲ ಕಡೆ ಮಕ್ಕಳಿಲ್ಲದಂಥ ರಾಜರುಗಳ ಒಂದು ರಾಜ್ಯವನ್ನು ತನ್ನಲ್ಲಿ ಸೇರಿಸ್ಕೊಂಡಿದ್ದಾನೆ. ಬಟ್ ಇಲ್ಲಿ ಅವಧದಲ್ಲಿ ಒಬ್ಬ ನವಾಬ ಇರ್ತಾನೆ, ಅವನಿಗೇನು ಮಾಡ್ತಾರಪ್ಪ ಅಂದರೆ ಅವನ ಆಡಳಿತ ಸರಿಯಾಗಿಲ್ಲ, ಕುಶಾಸನ ಅಂತಾರೆ, ಆಡಳಿತ ಸರಿಯಾಗಿಲ್ಲ ಅಂತ ಹೇಳಿ ಈ ಅವಧನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸ್ಕೊಳ್ತಾನೆ. ಆದರೂ ಕೆಲವು ಒಳ್ಳೆಯ ಕೆಲಸಗಳನ್ನು ಕೂಡ ಈ ಡಾಲ್ ಹೌಸಿ ಮಾಡ್ತಾನೆ. ಏನಪ್ಪ ಅಂದರೆ ಭಾರತದಲ್ಲಿ ರೈಲ್ವೆ ಸಂಚಾರ ಪ್ರಾರಂಭಿಸಿದವನು ಇವನು. ಮುಂಬೈಯಿಂದ ಥಾಣೆವರೆಗೆ 1853ರಲ್ಲಿ ಮುಂಬೈಯಿಂದ ಥಾಣೆವರೆಗೆ ರೈಲ್ವೆ ಸಂಚಾರ ಪ್ರಾರಂಭ ಮಾಡ್ತಾನೆ. ಇನ್ನೊಂದು ನೆನ್ಪಿಟ್ಕೊಳ್ಬೇಕಾಗಿದ್ದೇನಪ್ಪ ಅಂತಂದರೆ, ರೈಲ್ವೆ ಸಂಚಾರ ಆಯಿತು, ಸ್ವಲ್ಪ ಕಟ್ ಮಾಡಿ, ಅಂಚೆ ಸೇವೆ, ಪೋಸ್ಟಲ್ ಡಿಪಾರ್ಟ್ಮೆಂಟನ್ನು ಕೂಡ ಭಾರತದಲ್ಲಿ ಒಂದು ರೈಲ್ವೆ ಪ್ರಾರಂಭ ಮಾಡ್ತಾನೆ, ಮತ್ತೊಂದು ಅಂಚೆ ಸೇವೆ ಅಥವಾ ಪೋಸ್ಟಲ್ ಡಿಪಾರ್ಟ್ಮೆಂಟನ್ನು ಕೂಡ ಭಾರತದಲ್ಲಿ ಪ್ರಾರಂಭ ಮಾಡಿದವನು ಲಾರ್ಡ್ ಡಾಲ್ ಹೌಸಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿಯಿಂದ ಭಾರತೀಯ ರಾಜರುಗಳ ಹಲವಾರು ರಾಜ್ಯ ಮನೆತನಗಳನ್ನು ತನ್ನ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡಿದ್ದರೂ ಕೂಡ ಪರವಾಗಿಲ್ಲ, ಇವನ ಕಾಲದಲ್ಲಿನೇ ರೈಲ್ವೆ ಸಂಚಾರ ಆರಂಭ ಮತ್ತು ಅಂಚೆ ಸೇವೆ ಪೋಸ್ಟಲ್ ಡಿಪಾರ್ಟ್ಮೆಂಟನ್ನು ಕೂಡ ಇವನೇ ಮಾಡಿರ್ತಾನೆ. ಆಮೇಲೆ ಆಧುನಿಕ ಶಿಕ್ಷಣ ಕೊಡಿಸ್ಬೇಕಂತ ಹೇಳಿ ವುಡ್ಸ್ ಡಿಸ್ಪ್ಯಾಚ್ ಕೂಡ ಲಾರ್ಡ್ ಡಾಲ್ ಹೌಸಿ ಕಾಲದಲ್ಲಿನೇ ಭಾರತಕ್ಕೆ ಬಂದಿರ್ತದೆ 1854ರಲ್ಲಿ. ಇಲ್ಲಿ ಮುಂದಿನ ಪ್ರಶ್ನೆ, ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಇಂಗ್ಲೀಷಲ್ಲಿ ಇದನ್ನು ಪರ್ಮನೆಂಟ್ ಸೆಟಲ್ಮೆಂಟ್ ಅಂತ ಕರೀತಾರೆ. ಒಬ್ಬ ಜಮೀನ್ದಾರನಿಗೆ ಕೊಟ್ಬಿಡೋದು ಜಮೀನನ್ನು, ಅವನು ರೈತರಿಂದ ಟ್ಯಾಕ್ಸನ್ನು ವಸೂಲಿ ಮಾಡಿ ಬ್ರಿಟಿಷರಿಗೆ ಕೊಡುವಂಥದ್ದು. ಇಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿ ಅಥವಾ ಪರ್ಮನೆಂಟ್ ಸೆಟಲ್ಮೆಂಟನ್ನು ಜಾರಿಗೆ ತಂದವನು ಯಾರಂದರೆ ಲಾರ್ಡ್ ಕಾರ್ನ್ವಾಲಿಸ್. ಈ ಬಂಗಾಳ, ಬಿಹಾರ ಈ ಸೈಡ್ಗಳಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಲಾರ್ಡ್ ಕಾರ್ನ್ವಾಲಿಸ್ ತರ್ತಾನೆ. ಅದ್ರ ಜೊತೆಗೆ ಇನ್ನೊಂದು ತಿಳ್ಕೊಳ್ಳೋಣ, ಎರಡನೇದೇನಪ್ಪ ಅಂದ್ರೆ ರೈತವಾರಿ ಪದ್ಧತಿ. ರೈತವಾರಿ ಪದ್ಧತಿಯನ್ನು ದಕ್ಷಿಣ ಭಾರತದಲ್ಲಿ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವನು ಯಾರಪ್ಪ ಅಂದರೆ ರೀಡ್ ಮತ್ತು ಥಾಮಸ್ ಮುನ್ರೋ. ಇವನು ರೈತವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಯಾರಪ್ಪ? ಇಬ್ಬರವರು ರೈತವಾರಿ ಪದ್ಧತಿಯನ್ನು, ರೀಡ್ ಮತ್ತು ಥಾಮಸ್ ಮುನ್ರೋ. ಇನ್ನೊಂದು ಇದರಲ್ಲಿ ಬರ್ತದೆ, ಯಾವುದಪ್ಪ ಅಂದರೆ ಮೂರನೇದು ಮಹಲ್ವಾರಿ ಪದ್ಧತಿ. ಇದನ್ನು ಸ್ವಲ್ಪ ಹೇಳ್ಕೊಡ್ತೀನಿ. ಈ ಮಹಲ್ವಾರಿ ಪದ್ಧತಿ ಅಂದರೆ ಏನಪ್ಪ ಅಂತಂದರೆ, ಒಂದು ಊರಿಗೆ ಒಬ್ಬ ಮುಖಂಡ ಯಾವನಾದರೂ ಒಬ್ಬನ ನೇಮಿಸೋದು, ಒಂದು ಊರಿಗೆ ಮಾತ್ರ ಅದು ಮಹಲ್ವಾರಿ ಪದ್ಧತಿ. ಅಂದರೆ ಒಂದು ಊರು, ಆ ಊರಲ್ಲಿ ಒಬ್ಬನನ್ನು ಮುಖಂಡನನ್ನಾಗಿ ನೇಮಿಸೋದು, ಅವನು ಆ ಊರಿನ ಎಲ್ಲ ರೈತರ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಬ್ರಿಟಿಷ್ ಸರ್ಕಾರಕ್ಕೆ ಒಪ್ಪಿಸುವಂಥದ್ದು ಮಹಲ್ವಾರಿ ಪದ್ಧತಿ. ಇದನ್ನು ಯಾರು ಜಾರಿಗೆ ತರ್ತಾರೆ ಅಂದರೆ ಹಾಲ್ಟ್ ಮೆಕಂಜೆ.
ಮೊನ್ನೆ ಪರೀಕ್ಷೆಯಲ್ಲಿ ಕೇಳಿದರು ಮಹಲ್ವಾರಿ ಪದ್ಧತಿಯ ಸಿಸ್ಟಮ್ ಯಾವ ರೀತಿ ಒಂದು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾರಪ್ಪ ಅಂತಂದರೆ, ಊರಿನ ಒಬ್ಬ ಹಿರಿಯನಿಗೆ ಅಥವಾ ಊರಿನ ಒಬ್ಬ ದೊಡ್ಡವನಿಗೆ ಮುಖಂಡನಿಗೆ ಟ್ಯಾಕ್ಸ್ ವಸೂಲಿ ಮಾಡಲಿಕ್ಕೆ ಕೊಟ್ಟು ಆ ಊರಿಗೆ ಜಮೀನನ್ನು ಬ್ರಿಟಿಷರು ಕೊಡ್ತಾ ಇದ್ದರು. ಇದು ಮಹಲ್ವಾರಿ ಪದ್ಧತಿ, ಹಾಲ್ಟ್ ಮೆಕೆಂಜೆ. ಇದು ಪಂಜಾಬ್ ಸೈಡ್ಗಳಲ್ಲಿ ಆ ಕಡೆ ಎಲ್ಲ ಈ ಮಹಲ್ವಾರಿ ಪದ್ಧತಿ ಇತ್ತು. ಇದು ಕಾಯಂ ಜಮೀನ್ದಾರಿ ಪದ್ಧತಿ ಎಲ್ಲ ಅಂದರೆ ಬಂಗಾಲದ ಪ್ರಾಂತದಲ್ಲಿ ಇತ್ತು. ಅದಕ್ಕಾಗಿ 3 ನೆನಪಿಟ್ಕೊಳ್ಬೇಕು. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವನು ಲಾರ್ಡ್ ಕಾರ್ನ್ವಾಲಿಸ್, ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವನು ರೀಡ್ ಮತ್ತು ಥಾಮಸ್ ಮುನ್ರೋ, ಮಹಲ್ವಾರಿ ಪದ್ಧತಿಯನ್ನು ಹಾಲ್ಟ್ ಮೆಕೆಂಜೆ ಜಾರಿಗೆ ಮಾಡಿರ್ತಾನೆ. ಇಲ್ಲಿ ಕಾಕೋರಿ ಟ್ರೈನ್ ಡಕೈತಿ, ಟ್ರೈನನ್ನು ಲೂಟಿ ಮಾಡ್ತಾರೆ. ಕಾಕೋರಿ ಟ್ರೈನ್ ಡಕೈತಿ ಯಾವಾಗ ನಡೆಯಿತು, ಎಲ್ಲಿ ನಡೆಯಿತು ಅಂತ ಬರ್ತದೆ. ಇಲ್ಲಿ 1925ರಲ್ಲಿ ಕಾಕೋರಿ, ಇದು ಕಾಕೋರಿ ಎಲ್ಲಿ ಬರ್ತದಪ್ಪ ಅಂದರೆ UPಯಲ್ಲಿ ಬರ್ತದೆ. ಉತ್ತರ ಪ್ರದೇಶದ ಒಂದು ಕಾಕೋರಿ ಅನ್ನುವ ಒಂದು ಸ್ಥಳದಲ್ಲಿ ಟ್ರೈನನ್ನು ಲೂಟಿ ಮಾಡ್ತಾರೆ. ಟ್ರೈನಲ್ಲಿ ಏನು ಲೂಟಿ ಮಾಡ್ತಾರೆ ಅಂದರೆ, ಬ್ರಿಟಿಷರು ಖಜಾನೆಯನ್ನು ಸಾಗಿಸ್ತಾ ಇರ್ತಾರೆ, ತಮ್ಮ ಹಣವನ್ನು ಖಜಾನೆ ತಗೊಂಡು ಹೋಗ್ತಿರ್ತಾರೆ. ಆ ಸಂದರ್ಭದಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್, ರಾಮ್ ಪ್ರಸಾದ್ ಕೇಳ್ತಾರೆ, ರಾಮ್ ಪ್ರಸಾದ್ ಬಿಸ್ಮಿಲ್ ಒಬ್ಬರು. ಆಮೇಲೆ ಅಸ್ಫಾಕ್ ಉಲ್ಲಾ ಖಾನ್ ಅಂತ ಬರ್ತಾರೆ, ಅಸ್ಫಾಕ್ ಉಲ್ಲಾ ಖಾನ್ ಮತ್ತು ಚಂದ್ರಶೇಖರ್ ಆಜಾದ್. ಚಂದ್ರಶೇಖರ್ ಆಜಾದ್ ಅವರು, ಇವರೆಲ್ಲರೂ ಸೇರಿಕೊಂಡು ಟ್ರೈನನ್ನು ಲೂಟಿ ಮಾಡ್ತಾರೆ, ಬ್ರಿಟಿಷರ ಖಜಾನೆಯನ್ನು ಲೂಟಿ ಮಾಡ್ತಾರೆ. ಮುಖ್ಯವಾಗಿ ಇದರ ಮುಖ್ಯ ಯಾರಪ್ಪ ಅಂದರೆ ರಾಮ್ ಪ್ರಸಾದ್ ಬಿಸ್ಮಿಲ್. ಈಗೇನು ಟ್ರೈನ್ ಹೋಗ್ತಿರ್ತದೆ, ಈಗ ಹೋಗಿ ಟ್ರೈನಲ್ಲಿ ನಮಗೆ ಸೀಟ್ ಸಿಕ್ಬಿಟ್ರೆ ರಾಮ ರಾಮ ಅಂತ ಮಲ್ಕೊಳ್ತೀವಿ. ಇದರ ಮುಖಂಡತ್ವವನ್ನು ವಹಿಸ್ಕೊಂಡವ್ರು ಯಾರಪ್ಪ ಅಂದರೆ ರಾಮ್ ಪ್ರಸಾದ್ ಬಿಸ್ಮಿಲ್. ಇಲ್ಲಿ ಚಂದ್ರಶೇಖರ್ ಆಜಾದ್. ಇವರು ಯಾವ ಒಂದು ಸಂಸ್ಥೆಗೆ ಅಥವಾ ಒಂದು ಗ್ರೂಪ್ ಇರ್ತಲ್ಲ ಸೇರಿದವರು ಅಂದರೆ ಹಿಂದೂಸ್ತಾನ್, ಇದನ್ನು ಕೇಳಿದರು ಪರೀಕ್ಷೆಯಲ್ಲಿ, ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್, ಅಸೋಸಿಯೇಷನ್ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಒಂದು ಸೇರಿದವರು ಯಾರಪ್ಪ ಅಂದರೆ ನಮ್ಮ ರಾಮ್ ಪ್ರಸಾದ್ ಬಿಸ್ಮಿಲ್, ಅಸ್ಫಾಕ್ ಉಲ್ಲಾ ಖಾನ್, ಚಂದ್ರಶೇಖರ್ ಆಜಾದ್. ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ಗೆ ಸೇರಿದವರು ಯಾರಪ್ಪ ಅಂದರೆ ಈ ನಮ್ಮ 3 ಜನ. 1925ರಲ್ಲಿ 1925ನಲ್ಲಿ ಕಾಕೋರಿಯ ಒಂದು ಟ್ರೈನ್ ಡಕೈತಿ ಮಾಡಿರ್ತಾರೆ. ಇದನ್ನು ಎಷ್ಟೋ ಬಾರಿ ಕೇಳಿದ್ದಾರೆ, ಏನಪ್ಪ ಕಾಕೋರಿ ಟ್ರೈನ್ ಡಕೈತಿ ಯಾವಾಗ ನಡೀತು ಅಂದರೆ 1925. ಎಲ್ಲಿ ನಡೀತದೆ? UPಯ ಕಾಕೋರಿಯಲ್ಲಿ. ಭಾಗವಹಿಸಿದವರು ರಾಮ್ ಪ್ರಸಾದ್ ಬಿಸ್ಮಿಲ್, ಅಸ್ಫಾಕ್ ಉಲ್ಲಾ ಖಾನ್, ಚಂದ್ರಶೇಖರ್ ಆಜಾದ್. ಇವರು ಯಾವ ಒಂದು ಕ್ರಾಂತಿ ದಳಕ್ಕೆ ಸೇರಿದವರಾಗಿರ್ತಾರಪ್ಪ ಅಂದರೆ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್. ಅಷ್ಟೇ ಅಲ್ಲ, ಇನ್ನೊಂದು ತಿಳ್ಕೋಬೇಕು, ನಮ್ಮ ರಾಮ್ ಪ್ರಸಾದ್ ಬಿಸ್ಮಿಲ್ ಏನಿದ್ದಾರಲ್ಲ, ಇವರೊಬ್ಬ ಕ್ರಾಂತಿಕಾರಿಯೂ ಕೂಡ ಹೌದು, ಮಹಾನ್ ಕವಿ ಕೂಡ ಆಗಿದ್ದರು. ಇಷ್ಟು ಈ ಕಾಕೋರಿ ಟ್ರೈನ್ ಡಕೈತಿ. ಪೂನಾ ಪ್ಯಾಕ್ಟ್ ಯಾರ ನಡುವೆ ಮತ್ತು ಯಾವಾಗ ನಡೆಯಿತು ಅಂತ ಪ್ರಶ್ನೆ. ಇಲ್ಲಿ ಗಾಂಧೀಜಿಯವರು ಯರವಾಡ ಜೈಲಿನಿರ್ತದೆ, ಪೂನಾದ ಯರವಾಡ ಅಂತ ಬರ್ತದೆ, ಪೂನಾದಲ್ಲಿ ಯರವಾಡ ಜೈಲಲ್ಲಿರ್ತಾರೆ. ಆವಾಗ ಅಂಬೇಡ್ಕರ್ ಮತ್ತು ಗಾಂಧೀಜಿ ನಡುವೆ ಪೂನಾ ಪ್ಯಾಕ್ಟ್ ನಡೀತದೆ 1932ರಲ್ಲಿ. ಇಲ್ಲಿ ಏನಪ್ಪ ಅಂಬೇಡ್ಕರ್ ಬೇಡಿಕೆ ಇಡ್ತಾರೆ, ಪೂನಾ ಪ್ಯಾಕ್ಟ್ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಒಂದು ಒಪ್ಪಂದ ಆದಾಗ ಪೂನಾ ಪ್ಯಾಕ್ಟಲ್ಲಿ ಪ್ರತ್ಯೇಕವಾಗಿ ಮುಸ್ಲಿಮರಿಗೆ ಹೇಗೆ ಪ್ರತ್ಯೇಕವಾದಂಥ ಚುನಾವಣಾ ಒಂದು ಚುನಾವಣಾ ಕ್ಷೇತ್ರಗಳನ್ನು ಕೊಟ್ಟು, ಆಮೇಲೆ ಅಲ್ಲಿನ ಮತದಾರರು ಕೂಡ ಅವರೇ ಇರಬೇಕು, ದಲಿತರೇ ಇರಬೇಕು, ದಲಿತರಿಗೆ ಪ್ರತ್ಯೇಕವಾದ ಚುನಾವಣಾ ಒಂದು ಕ್ಷೇತ್ರಗಳನ್ನು ಮತ್ತು ಮತದಾನ ಮಾಡುವಂಥವರು ಅವರೇ ಇರಬೇಕು ಅಂಥೇಳಿ ನಮ್ಮ ಅಂಬೇಡ್ಕರರು ಬೇಡಿಕೆ ಇಡ್ತಾರೆ. ಆದರೆ ಗಾಂಧೀಜಿ ಒಪ್ಪಿಕೊಳ್ಳುವುದಿಲ್ಲ. ಒಂದು ವೇಳೆ ದಲಿತರಿಗೆ ಸಪ್ರೇಟಾಗಿ ಚುನಾವಣಾ ಕ್ಷೇತ್ರಗಳನ್ನು ಮತ್ತು ಅವರೇ ಮತದಾರರನ್ನಾಗಿ ಮಾಡಿಬಿಟ್ರೆ
ಹಿಂದೂ ಧರ್ಮದಲ್ಲಿದ್ದಂತಹ ಒಂದು ಸಾಮರಸ್ಯ ಬಿರುಕು ಉಂಟಾಗ್ತದೆ ಅಂತ ತಿಳ್ಕೊಂಡು ಗಾಂಧೀಜಿಯವರು ಒಪ್ಪಿಕೊಳ್ಳುವುದಿಲ್ಲ. ಇದೇ ಪೂನಾ ಪ್ಯಾಕ್ಟ್. ಪೂನಾ ಪ್ಯಾಕ್ಟಲ್ಲಿ 1932ರಲ್ಲಿ ಯರವಾಡ ಅಂತಕ್ಕಂತಹ ಜೈಲಲ್ಲಿ ಗಾಂಧೀಜಿ ಮತ್ತು ನಮ್ಮ ಅಂಬೇಡ್ಕರ್ ನಡುವೆ ನಡೆದಂತಹ ಒಂದು ಪೂನಾ ಪ್ಯಾಕ್ಟ್ 1932ರಲ್ಲಿ ನಡೀತದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಆಧುನಿಕ ಭಾರತದ ಪ್ರಮುಖ ಪ್ರಶ್ನೆಗಳು, ಪ್ರಮುಖ ಘಟನೆಗಳನ್ನು ನಾವು ಚರ್ಚೆ ಮಾಡೋಣ. ನಮಸ್ಕಾರ.